ಆ ಒಂದು ರೂಟ್ನಲ್ಲಿ ಈ ಒಂದು ಆಕ್ಸಿಡೆಂಟ್ ಇವತ್ತೇನು ಹೊಸದೇನಲ್ಲ. ಭಾಳ ಬಾರಿ ಅಪಘಾತಗಳು ನಡೆದಿದೆ. ಈ ಅಪಘಾತಕ್ಕೆ ಮೇನ್ ಕಾರಣ ಡ್ರೈವರ್ಗಳ ಅಜಾಗ್ರತೆ ಹಾಗೂ ಓವರ್ ಸ್ಪೀಡ್. ಬಸ್ಸನ್ನು ನಿಲ್ಲಿಸುವ ರೀತಿಯೂ ಸರಿ ಇರುವುದಿಲ್ಲ, ಪ್ಯಾಸೆಂಜರ್ ಹತ್ತಿಸುವ ರೀತಿಯೂ ಸರಿ ಇರುವುದಿಲ್ಲ. ಹಿಂಬದಿ ಸವಾರರಿಗೆ ಸಹ ಭಾಳಷ್ಟು ಮುಜುಗರವನ್ನು ಕೊಡ್ತದೆ ಆ ಒಂದು ಟರ್ನಿಂಗ್ಗಳಲ್ಲೆಲ್ಲ. ನಾನು ಹೇಳೋದೇನಂತ ಹೇಳಿದರೆ, ಈ ಒಂದು ಅಪಘಾತವು ನಮಗೆ ಬಹಳ ಒಂದು ಬೇಸರ ತಂದು ಕೊಟ್ಟಿದೆ. ಯಾಕೆಂದರೆ ಇಂಥ ಒಂದು ಅಪಘಾತ ಆಗಬಾರ್ದು ರಸ್ತೆಯಲ್ಲಿ. ಆದರೆ ಇಂದಿನ ಈ ಒಂದು ಅಪಘಾತದಲ್ಲಿ ಏನಾಯಿತು ಅಂತ ಹೇಳಿದರೆ, ಈ ಒಂದು ಕೇಸನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಪ್ರಾರಂಭದಲ್ಲಿ ನಡೆಯಿತು. ಯಾರು ಈ ಬೈಕಲ್ಲಿ ಸವಾರ ಬರ್ತಾಯಿದ್ದರು, ಸವಾರನದೇ ಮಿಸ್ಟೇಕ್ ಅನ್ನೋ ರೀತಿಯಲ್ಲಿ ಅದನ್ನು ಬಿಂಬಿಸಿ ಒಂದು ಕೇಸನ್ನು ತಿರುಚುವಂಥ ಕೆಲಸ ಪ್ರಾರಂಭದಲ್ಲಿ ನಡೆಯಿತು. ತದನಂತರ ನಮ್ಮ ನೆಚ್ಚಿನ ಬೆಳ್ತಂಗಡಿ ತಾಲೂಕಿನ ತಹಶೀಲ್ದಾರದಂಥವರು ಅವರಾಗಿ ಮುತುವರ್ಜಿ ವಹಿಸಿಕೊಂಡು ಈ ಪ್ರಕರಣವನ್ನು ಸಮಗ್ರ ರೀತಿಯಲ್ಲಿ ತನಿಖೆ ಆಗುವಂತೆ ಅವರು ಇಲಾಖೆಗೆ ಸೂಚಿಸಿದ ಕಾರಣ ಈಗ ಕೇಸುಗಳು ಸ್ವಲ್ಪ ನಮ್ಮ ಚಾಲಕನ ಪರವಾಗಿ, ಇವರ ಬೈಕ್ನವರ ಪರವಾಗಿ ಬರ್ತಾ ಇದೆ. ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಕೆಲವು ರೀತಿಗಳ ಜಾಗದಲ್ಲಿ ಇಂಥ ಬಸ್ ಚಾಲಕನವರ ಒಂದು ನಿರ್ಲಕ್ಷ್ಯತೆ ಭಾಳಷ್ಟು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಈ ಮಾರ್ಗದ ಇದ್ರ ವ್ಯವಸ್ಥೆ ಇರ್ಬೋದು, ಏನು ಇದರಲ್ಲಿರ್ಬೋದು, ತುಂಬ ನಿರ್ಲಕ್ಷ್ಯತೆ ಕಾಣ್ತದೆ. ಆದರೆ ಏನೇ ಇರಲಿ, ಯಾರಿಂದ ತಪ್ಪಾಗಿದೆ, ಬಸ್ ಚಾಲಕನದು ತಪ್ಪಾಗಿದ್ದರೆ ಯಾರು ಈ ದುರ್ಘಟನೆಯಲ್ಲಿ ಯಾರು ಮೃತಪಟ್ಟಿದ್ದಾರೆ ಅವರಿಗೆ ಸತ್ಯವಾದೊಂದು ನ್ಯಾಯ ಸಿಗಬೇಕಂತೇಳಿ ನಾನು ಈ ನಿಟ್ಟಿನಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಏನಾಗಿದೆ ಹೇಳಿದರೆ, ಖಾಸಗಿ ಬಸ್ಸಿನ ಚಾಲಕರು ಅವರು ಯಾವಾಗ ನೋಡಿದರೂ ಫೋನಲ್ಲೇ ನೇತಾಡ್ಕೊಂಡಿರ್ತಾರೆ. ಫೋನು ರಸ್ತೆಯ ಮೇಲೆ ಗಮನ ಅವ್ರದ್ದು ಕಡಿಮೆ, ಗಮನ ಹೆಚ್ಚಾಗಿ ಮೊಬೈಲ್ನಲ್ಲಿ ಇರ್ತದೆ ಅವ್ರದ್ದು. ಎದುರಿಂದ ಬರುವಂಥ ವಾಹನಗಳಿರ್ಬೋದು ಅಥವಾ ಮಾರ್ಗದ ಬದಿಯಲ್ಲಿ ನಿಂತಂಥ ಯಾರು ಜನರು ಇರ್ಬೋದು, ಅದರ ಬಗ್ಗೆ ಅವರು ಗಮನ ಕೊಡೋದಿಲ್ಲ. ಅವರು ಏನಿದ್ರು ಅವರದೇ ಒಂದು ಭ್ರಮಾಲೋಕದಲ್ಲಿ ಅವರು ತೇಲಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ತೇಲಾಡಿಕೊಂಡ ಹೋಗದಂಥ ಇದರಿಂದಾಗಿ ಇಂದಿನ ದಿವಸ ಇಂಥ ಒಂದು ದುರ್ಘಟನೆ ನಡೆದೇ ಹೋಗಿದೆ. ಇವತ್ತು ಆ ದುರ್ಗ ಬಸ್ ಹೇಳುವ ಬಸ್ ಇದು ಪ್ರಥಮ ಬಾರಿಯಲ್ಲ ಆಕ್ಸಿಡೆಂಟ್ ಆಗೋದು. ಈ ಹಿಂದೆ 2 ಅಪಘಾತ ಆಗಿ ಅದರಲ್ಲಿ ಕೂಡ ಡೆತ್ ಆಗಿದೆ. ಇದೀಗ ಬಹುಶಃ 3ನೇದೋ 4ನೇದೇನೋ ಈಗ ನಡೀತಾ ಇದೆ. ಈ ಕೇಸನ್ನು ತಿರುಚುವಂಥ ಪ್ರಯತ್ನವನ್ನು ಅವರು ಯಾರು ಮಾಡಬೇಕು? ಬಸ್ಸಿನ ಯಾರು ಮಾಲಕ ಯಾರಿದ್ದಾರೆ ಅವರು ಮಾಡಬೇಕು. ಅವರೊಂದು ಪ್ರಭಾವಿ ವ್ಯಕ್ತಿ. ಬೆಳ್ತಂಗಡಿ ತಾಲೂಕಲ್ಲಿ ಅವರದ್ದೇ ಆದಂಥ ಒಂದು ವ್ಯವಹಾರಗಳು, ಹೋಟೆಲ್ಗಳು ಎಲ್ಲ ನಡೀತಾ ಇದೆ. ಅದು ಏನು ಪ್ರಭಾವ ಇದ್ದರೂ ಕೂಡ ಅವರು ಜನಸಾಮಾನ್ಯನು ಈ ರೀತಿಯಲ್ಲಿ ಮಾರ್ಗದಲ್ಲಿ ಬಿದ್ದು ಸಾಯುವಾಗ ಇಂತಹ ಒಂದು ನೀಚ ಕೃತ್ಯವನ್ನು ಅವರು ಬಸ್ಸಿನ ಮಾಲಕರು ಮಾಡಬಾರ್ದು. ಇದು ದೊಡ್ಡ ತಪ್ಪು. ಯಾಕೆಂದರೆ ಇದು ಸಮಾಜಕ್ಕೆ ಒಂದು ರಾಂಗ್ ಮೆಸೇಜನ್ನು ಕೊಡ್ತದೆ. ಖಂಡಿತವಾಗಿಯೂ ಇವತ್ತು ನಾವು ತಹಶೀಲ್ದಾರ್ ಇವತ್ತು ಈ ಒಂದು ಪ್ರಕರಣದಲ್ಲಿ ಮುತುವರ್ಜಿ ವಹಿಸಿ ಬರೆದಿದ್ದರೆ ಈ ಪ್ರಕರಣವನ್ನು ತಿರುಚುವಂಥ ಕೆಲಸ ಬಹಳಷ್ಟು ಒಂದು 80% ನಡೆದಿತ್ತು. ಯಾವಾಗ ತಹಶೀಲ್ದಾರ್ ಇದಕ್ಕೆ ನೇರವಾಗಿ ಬಂದುಕೊಂಡು ಸ್ಟೇಷನಿಗೆ ಹೋಗಿ ಯಥಾನುಸ್ಥಿತಿ ಏನು ಇದೆ ಅದನ್ನು ಕೇಸ್ FIR ಮಾಡಬೇಕಂತ ಹೇಳಿದ ಕಾರಣ ಈ ಒಂದು ಪ್ರಕರಣ ಸ್ವಲ್ಪ ಸ್ಟ್ರಾಂಗ್ ಆಯಿತು ಅಂತ ಹೇಳ್ಬೋದು. ನೋಡಿ, ಬಸ್ನ ಮಾಲಕರು ಒಂದು ಆಲೋಚನೆ ಮಾಡಬೇಕು. ಏನಂತ ಹೇಳಿದರೆ, ಯಾರು ರಸ್ತೆಯಲ್ಲಿ ನಡ್ಕೊಂಡು ಬರ್ತಾರಾ ಅಥವಾ ವಾಹನಗಳಲ್ಲಿ ಬರ್ತಾರಾ ಅವರಿಗೆ ಕಲೆಕ್ಷನ್ ಮುಖ್ಯ ಅಲ್ಲ. ಜನರ ಒಂದು ಮನುಷ್ಯನ ಒಂದು ಜೀವಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದು ಅವರಿಗೆ ಗೊತ್ತಾಗಬೇಕು. ಯಾರಿಗೆ? ಬಸ್ನ ಮಾಲಕರಿಗೆ. ಅವರಿಗೆ ಸಂಜೆ ಕಲೆಕ್ಷನ್ ಬರ್ತದೆ ಅಥವಾ ಡ್ರೈವರ್ನವರಿಗೆ ಒತ್ತಡ ಹಾಕ್ತಾರಾ, ಕಂಡಕ್ಟರ್ನವರಿಗೆ ಹಾಕ್ತಾರಾ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಸಂಜೆ ಆಗು ಇಷ್ಟು ಕಲೆಕ್ಷನ್ ಆಗಬೇಕು ಅಂತ ಒತ್ತಡ ಗಳಿಸಿರ್ಬೋದು. ಭಾಳಷ್ಟು ಈಗ ನಾವು ನೋಡ್ತೇವೆ, ಮಂಗಳೂರು ಆ ಭಾಗದಲ್ಲೆಲ್ಲ ನಾವು ನೋಡ್ತೇವೆ, ಕಂಡಕ್ಟರ್ನವರಿಗೆ ಒತ್ತಡ ಇರುತ್ತೆ. ಸಂಜೆ ಆಗು ಇಷ್ಟು ಕಲೆಕ್ಷನ್ ಆಗಬೇಕು. ಸಂಜೆ ಆಗು ಅಷ್ಟು ಕಲೆಕ್ಷನ್ ಆಗಬೇಕಾದ್ರೆ ಅವನು ಎಂತ ಮಾಡ್ತಾನೆ, ಒಂದು ಓವರ್ ಸ್ಪೀಡ್ ಹೋಗ್ತಾನೆ, ಏನಾದರೂ ಇಂಥದ್ದು ನಡೀತದೆ. ಅದು ಯಾವುದೇ ಇವರು ನಮ್ಮ ಬಸ್ಸಿನ ಒಂದು ಮಾಲಕರ ಯಾವುದೇ ಒಂದು ಒತ್ತಡ ಇಲ್ಲದೆ ಇಂಥ ಘಟನೆಗಳು ಖಂಡಿತ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ನಾನೊಂದು 2-3 ಗಾಡಿಯಿಂದ ಇತ್ತು ನನ್ನ ಗಾಡಿ. ಅವರ ಗಾಡಿ ಸ್ವಲ್ಪ ಸ್ಪೀಡಲ್ಲಿ ಇತ್ತು. ಆ ಟರ್ನಿಂಗಲ್ಲಿ ನಮ್ಮ ಎದುರು ಬಂದವರಿಗೆ ತಾಗುವಾಗ ಅದು ಬಸ್ ಒಂದು ಕಂಟ್ರೋಲ್ ಆಗಿಲ್ಲ, ಬಸ್ಸು ಕಂಟ್ರೋಲ್ ಸಿಕ್ಕಲಿಲ್ಲ ಅಂತ ಕಾಣಿಸ್ತದೆ. ತಾಗಿದ ಮೇಲೆ ಸಡನ್ನಾಗಿ ಬಿದ್ದಿದ್ದಾರೆ ಯಾರು, ನಮ್ಮ ಜಯರಾಜ್. ಹಾಗೆ ಎಂತಾಗಿದೆ, ಯಾರು ಕೂಡ ಅವರಿಗೆ ತೆಗೀಲಿಕ್ಕಂತಾನೆ ಯಾರು ಮಾಡಲಿಲ್ಲ. ಮತ್ತು ಇಮ್ಮಿಡಿಯೇಟಾಗಿ ನಾವು ಅದನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಬರುವಂಥ ವ್ಯವಸ್ಥೆ ಮಾಡಿದ್ದೀವಿ. ಕರ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಮುಟ್ಟುವಾಗ ಪಾಪ ಜೀವ ಬಿಟ್ಟಿದೆ. ಅವರು ಓವರ್ ಸೈಡ್, ಅವರು ಇಷ್ಟರವರೆಗೆ ಒಂದು 20 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗೋದು ನಾನು ನೋಡಲೇ ಇಲ್ಲ. ಅವರಿಗೆ ಪ್ರತಿದಿನ ನೋಡುವ ಜನ ನಾನು. ಅವರು ಓವರ್ ಸ್ಪೀಡ್ ಅಂತ ಹೇಳಿದರೆ ಅದು ಹೇಳಿದವರದ್ದು ಮಿಸ್ಟೇಕ್. ಅದು ನೋಡಿದವ್ರದ್ದು ನಾವೇ ನೋಡಿದವರು, ಡೈಲಿ ನೋಡುವವರು.
ಅವರು ನಮ್ಮ ಗ್ರಾಮದ ಉಗ್ರಾಣಿ. ಅವರು ಓವರ್ ಸ್ಪೀಡ್ ಅಂತ ಯಾರು ಹೇಳಿದ್ದಾರೆ? ಅವಂದರೆ ಜಾಸ್ತಿನೇ. ಆ ಬಸ್ಸಿಗೆ ಅಡ್ಡ ಹಾಕುವಂದರೆ ನಾವು ತುಂಬ ಸತಿ ನಾವೇ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಅವರಿಗೆ ಮಕ್ಕಳಾಗಲಿ ಯಾರಾಗಲಿ ಇದ್ದರೆ ಹೋಗೋ ಸ್ಪೀಡಲ್ಲಿ ಏನೋ ಕಾಂಪಿಟೇಷನಲ್ಲಿ ಹೋಗೋ ಥರ ಉಂಟು. ಬಸ್ಸೇ ಬೇಡ ನಮ್ಮ ಏರಿಯಾದಲ್ಲಿ, ಆಟೋದಲ್ಲಿ ಜನಗಳು ಓಡಾಡಲಿ ಅಂತ ನಾವು ತೀರ್ಮಾನ ಮಾಡ್ತೀವಿ. ಬಸ್ ಇದ್ದರೆ ಡೇಂಜರ್. ಅದು ಮಳೆ ಇರಲಿ ಬಿಸಿಲಿರಲಿ ಬರುವ ಸ್ಪೀಡಲ್ಲಿ ಅವರು ಇಂಡಿಕೇಟರ್ ಆಗಲಿ ಯಾವುದು ಹಾಕಲು ಹೋಗೋದು ಓವರ್ ಸ್ಪೀಡ್. ಅದು ಪ್ರತಿಯೊಂದು ಜನಗಳಿಗೆ ಗೊತ್ತುಂಟು. ನಮ್ಮ ಗ್ರಾಮದಲ್ಲಿ ಆಗಲಿ ಬೆಳ್ತಂಗಡಿಯಲ್ಲಿ ಆಗಲಿ ಇವರಿಗೆ ಗೊತ್ತುಂಟು. ಅವರು ಫೇವರ್ ಆಗಿ ಮಾತಾಡೋದಕ್ಕೆ ನಮಗೆ ಆಗೋದಿಲ್ಲ. ಅದು ನಮಗೆ ನಾವೇ ಪ್ರಭಾವಿ. ನಮ್ಮ ಮುಂದೆ ಯಾರು ಪ್ರಭಾವಿ ಅಂತ ನಾವು ತಿಳ್ಕೊಳ್ಳೋದಿಲ್ಲ. ಮುಂದೆ ಬಂದು ಹೇಳಲಿ ಪ್ರಭಾವಿ ಅಂತ. ಹಾಗಾದರೆ ನಾವು ನೋಡಿದವ್ರು ನಾವು ಬಿಡ್ತೀರಾ? ಮತ್ತು ಅವ್ರ ಗಾಡಿ ಮತ್ತೆ ರೋಡಲ್ಲಿ ಬರಬೇಕಲ್ಲ, ನಾವು ಸುಮ್ಮನೆ ಇರ್ತೀವಾಗ. ಏನೋ ಅಪಪ್ರಚಾರ ಮಾಡಿದರೆ ನಾವು ಜನಗಳು ನೋಡಿದವರು ಸುಮ್ಮನೆ ಕೈಗಟ್ಟಿರಲ್ಲ. ಅವರಿಗೆ ದುಡ್ಡು ಇರಲಿ, ಯಾರು ಬೇಕಾದ್ರೆ ಅದಿಂತ ಎಷ್ಟು ಹೇಳೋದಲ್ಲ. ನಾವು ಅಲ್ಲಿ ಓಡಾಡುವ ಜನಗಳಿಗೆ ಗೊತ್ತುಂಟಲ್ಲ ಏನು ಇದಂತ. ಒಬ್ಬರ ಪರವಾಗಿ ಮಾತಾಡೋದಲ್ಲ. ಅದಂತ ಹೇಳಿ ಆಕ್ಸಿಡೆಂಟ್ ಆಗಿ ಡೆತ್ ಆದ ಜನ ತಪ್ಪು ಮಾಡಿದರೆ ನಾವು ಹೇಳೋಕ್ಕಾಗ್ತದ? ಯಾರಾದರೂ ಒಬ್ಬರಾದ್ರೂ ಹೇಳಿ, ನಮ್ಮ ಗ್ರಾಮದವ್ರು ಹೇಳಿ ಅವರು ಭಾರಿ ಸ್ಲೋ ಹೋಗ್ತಾ ಇದ್ದಾರೆ, ಭಾರಿ ಕೇರ್ಫುಲ್ಲಾಗಿ ಹೋಗ್ತಾ ಇದ್ದಾರೆ ಅಂತ ಹೇಳಿ. ಆಗ ನಾನು ಹೇಳಿ ತಪ್ಪಾಗ್ತದೆ ಅಲ್ವಾ? ಅದು ಯಾವಾಗಲೂ ಒಂದು ಕೈ ಸ್ಟಿಯರಿಂಗಲ್ಲಿ ಒಂದು ಕೈ ಫೋನಲ್ಲಿ, ಅದು ಹಾಗೇನೆ. ಇದು ಒಂದು ಬಸ್ಸಲ್ಲ, ಇರುವ ಕೆಲವು ಬಸ್ಸುಗಳೆಲ್ಲ ಹಾಗೇನೆ. ಅದೊಂದೊಂದಾಗಿ ಪ್ರತಿಯೊಂದು ಕಡೆ ನಾವು ಕಂಪ್ಲೇಂಟ್ ಮಾಡಿದ್ರೆ ನಿಲ್ಲುವುದಿಲ್ಲಲ್ಲ. ಈ ಥರ ಘಟನೆಗಳು ಬರುವಾಗ ಮಾತ್ರ ಎಚ್ಚರಿಕೆ ಆಗಬೇಕು, ಜನಗಳು ಎಚ್ಚರಿಕೆ ಆಗಬೇಕು. ಮತ್ತು ನಾವು ಡಿಪಾರ್ಟ್ಮೆಂಟ್ ಅವರಿಗೆ ಎಲ್ಲ ದೂರ ಹೇಳಿ ಯಾವ ಪ್ರಯೋಜನ ಇಲ್ಲ. ಅವರು ಭಾರಿ ಸ್ಟ್ರಿಕ್ಟ್ ಆರ್ಡರ್ ಮಾಡಿದ್ದಾರೆ. ಅವ್ರ ಬಗ್ಗೆ ಆಗಲಿ ಡಿಪಾರ್ಟ್ಮೆಂಟ್ ಆಗಲಿ ನಾವು ದೂರ ಹೇಳೋಕ್ಕೆ ಯಾವ ಇದು ಇಲ್ಲ, ರಾಂಗ್ ಸೈಡ್ ಯಾವುದೂ ಇಲ್ಲ. ಅವರು ಕರೆಕ್ಟಾಗಿ ಮಾಡಿದ್ದಾರೆ. ಯಾರನ್ನ ಒಳಗಡೆ ಹಾಕಬೇಕು, ಯಾರನ್ನ ಹೊರಗೆ ಹಾಕಬೇಕು ಅವರಿಗೆ ಗೊತ್ತುಂಟು. ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ.